ಈ ವಿಡಿಯೋದಲ್ಲಿ ನಾವು ಒಬ್ಬ ವ್ಯಕ್ತಿಯ ಆರ್ಥಿಕ ಕಥೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವರು ದಕ್ಷಿಣ ಭಾರತದ ರಾಜಕೀಯ ಮತ್ತು ಉದ್ಯಮ ವಲಯದಲ್ಲಿ ಒಂದು ಕಾಲದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ ವ್ಯಕ್ತಿ. ಇವರೇ ಗಣಿಧಣಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ. ಕೇವಲ ಚಿಟ್ ಫಂಡ್ ಏಜೆಂಟ್ನಿಂದ ಆರಂಭಿಸಿ ಇವರು ಹೇಗೆ ಒಂದು ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಯನ್ನ ಸ್ಥಾಪಿಸಿದ್ರು, ಇವರ ಆರಂಭಿಕ ಜೀವನ ಆರ್ಥಿಕ ಸ್ಥಿತಿ ಹೇಗಿತ್ತು, ರಾಜಕೀಯ ಪ್ರವೇಶಿಸಿದ ನಂತರ 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರ ಪರವಾಗಿ ಪ್ರಚಾರ ಆರಂಭಿಸಿ ಮೈನಿಂಗ್ ವ್ಯವಹಾರದಲ್ಲಿ ತೊಡಗಿದ ನಂತರ ಇವರ ಆಸ್ತಿ ಸಂಪತ್ತು ಹೇಗೆ ಬೆಳೀತಾ ಹೋಯಿತು, ಲಕ್ಷಗಳಲ್ಲಿದ್ದ ಸಂಪತ್ತು ಕೆಲವೇ ವರ್ಷಗಳಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿಗೆ ತಲುಪಿದ್ದು ಹೇಗೆ, ಚಿನ್ನದ ಸಿಂಹಾಸನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಜ್ರಖಚಿತ ಕಿರೀಟದ ಹಿಂದಿನ ಕತೆ ಏನು? ಈ ವಿಡಿಯೋದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ್ರು. 1989ರಲ್ಲಿ ಇವರು ತಮ್ಮ ಮೊದಲ ವಾಣಿಜ್ಯ ವ್ಯವಹಾರವನ್ನ ಪ್ರಾರಂಭಿಸಿದ್ರು. ಎನೋಬೆಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಹಣಕಾಸು ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇದು ಇವರಿಗೆ ಸಂಪತ್ತಿನ ದಾರಿಯನ್ನ ತೋರಿಸಿತು. ರೆಡ್ಡಿ ಅವರ ಆರಂಭಿಕ ವ್ಯವಹಾರವು ಗಣಿಗಾರಿಕೆಯಿಂದ ಹೊರತಾಗಿತ್ತು. ಎನೋಬೆಲ್ ಇಂಡಿಯಾ ಹಣಕಾಸು ಸಂಸ್ಥೆಯು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಾದ್ಯಂತ ತನ್ನ ಕಾರ್ಯಾಚರಣೆಯನ್ನ ವಿಸ್ತರಿಸಿತ್ತು. ಈ ಬಹುರಾಜ್ಯ ಕಾರ್ಯಾಚರಣೆಯು ರೆಡ್ಡಿ ಅವರಿಗೆ ಸಂಕೀರ್ಣ ನಿಯಂತ್ರಕ ಚೌಕಟ್ಟನ್ನು ನಿರ್ವಹಿಸಲು ಮತ್ತು ದಕ್ಷಿಣ ಭಾರತದಾದ್ಯಂತ ಬಂಡವಾಳ ವಿಸ್ತರಣಾ ಜಾಲವನ್ನ ನಿರ್ಮಿಸಲು ಅವಕಾಶವನ್ನ ಮಾಡಿಕೊಡ್ತು. ಇದು ಆ ನಂತರದ ಅಂತಾರಾಜ್ಯ ಸ್ವರೂಪದ ಓಬಳಾಪುರಂ ಮೈನಿಂಗ್ ಕಂಪನಿಯನ್ನು ನಿರ್ವಹಿಸಲು ಅಗತ್ಯವಾದ ಹಣಕಾಸು ಸಾಕ್ಷರತೆ ಮತ್ತು ಸಂಪರ್ಕಗಳನ್ನು ಒದಗಿಸಿತು. ಓಬಳಾಪುರಂ ಮೈನಿಂಗ್ ಕಂಪನಿಯ ಪ್ರಧಾನ ಕಚೇರಿಯು ಬಳ್ಳಾರಿಯಲ್ಲಿದ್ದರೂ ಅದರ ಗಣಿಗಾರಿಕೆ ಕಾರ್ಯಾಚರಣೆಗಳು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದ್ದವು. ಇನ್ನು ರೆಡ್ಡಿ ಅವರು ಈ ಅವಧಿಯಲ್ಲಿ ಇತರ ಸಂಸ್ಥೆಗಳಲ್ಲಿಯೂ ತೊಡಗಿಕೊಂಡಿದ್ರು. ಎಕ್ಸಾಂಪಲ್ಗೆ ಎನೋಬೆಲ್ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್, ಇದನ್ನು 1998ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿತ್ತು. 2002ರಲ್ಲಿ ಎನೋಬೆಲ್ ಇಂಡಿಯಾ ಕಮರ್ಷಿಯಲ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನು ಸಹ ನೋಂದಾಯಿಸಲಾಯಿತು. 1990ರ ದಶಕದಲ್ಲಿ ಹಣಕಾಸು ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸಿದ್ದು 2002-3ರ ಗಣಿಗಾರಿಕೆ ಉತ್ತುಂಗದ ಸಮಯದಲ್ಲಿ ಹೆಚ್ಚಿನ ಆದಾಯದ ಕಬ್ಬಿಣದ ಅದಿರು ಗಣಿಗಾರಿಕೆ ಉತ್ತುಂಗಕ್ಕೆ ಪ್ರವೇಶಿಸಲು ಅಗತ್ಯವಾದ ನಿರ್ಣಾಯಕ ಆರ್ಥಿಕ ಮತ್ತು ಉದ್ಯಮಶೀಲತೆಯ ಬಂಡವಾಳವನ್ನ ಒದಗಿಸಿತು. ಇನ್ನು ಜನಾರ್ದನ್ ರೆಡ್ಡಿ ಅವರ ಜೀವನದಲ್ಲಿ ನಿರ್ಣಾಯಕ ತಿರುವು ರಾಜಕೀಯಕ್ಕೆ ಪ್ರವೇಶಿಸುವುದರೊಂದಿಗೆ ಪ್ರಾರಂಭವಾಯಿತು. ರಾಜಕೀಯ ನೆಲೆಯು ಇವರ ಆರ್ಥಿಕ ಯಶಸ್ಸಿಗೆ ಪ್ರಚೋದಕವಾಗಿ ಕಾರ್ಯನಿರ್ವಹಿಸಿತು. 1999ರ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಪಕ್ಷದ ಸುಷ್ಮಾ ಸ್ವರಾಜ್ ಮತ್ತು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ನಡುವಿನ ಹೈ ಪ್ರೊಫೈಲ್ ಕದನದ ಸಂದರ್ಭದಲ್ಲಿ ರೆಡ್ಡಿ ಅವರು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನ ಪಡೆದರು. ಸುಷ್ಮಾ ಸ್ವರಾಜ್ ಅವರ ಸೋಲಿನ ಹೊರತಾಗಿಯೂ ಈ ಘಟನೆಯು ರೆಡ್ಡಿ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸಿತ್ತು ಮತ್ತು ನಂತರ ಅವರ ಮತ್ತು ಅವರ ಸಹೋದರರಾದ ಜಿ ಕರುಣಾಕರ ರೆಡ್ಡಿ ಮತ್ತು ಜಿ ಸೋಮಶೇಖರ ರೆಡ್ಡಿ ಅವರ ನೇತೃತ್ವದಲ್ಲಿ ಬಳ್ಳಾರಿಯು ಕಾಂಗ್ರೆಸ್ ಭದ್ರಕೋಟೆಯಾಗಿರದಂತೆ ಮಾಡಿ ರಾಜಕೀಯವಾಗಿ ಅದನ್ನು ವಶಪಡಿಸಿಕೊಂಡ್ರು. ಇವರು ಜೂನ್ 18, 2006ರಂದು ಕರ್ನಾಟಕ ವಿಧಾನ ಪರಿಷತ್ನ ಅಂದ್ರೆ MLC ಸದಸ್ಯರಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. 2008ರಲ್ಲಿ ಇವರು ಕರ್ನಾಟಕದ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದರು. ಈ ಹುದ್ದೆಯನ್ನು ಇವರು ಆಗಸ್ಟ್ 3, 2011ರವರೆಗೆ ನಿರ್ವಹಿಸಿದರು. ಸಚಿವರಾಗಿ ಇವರ ಅಧಿಕಾರಾವಧಿಯು ಸಂಪತ್ತಿನ ಕ್ರೋಢೀಕರಣದಲ್ಲಿ ಉತ್ತುಂಗದ ಅವಧಿಯಾಗಿತ್ತು. ರೆಡ್ಡಿಯವರ ಆರ್ಥಿಕ ಸಾಮ್ರಾಜ್ಯದ ಹೃದಯ ಭಾಗದಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ಇತ್ತು. ಓಬಳಾಪುರಂ ಮೈನಿಂಗ್ ಕಂಪನಿಯನ್ನು 2000ನೇ ಇಸವಿಯಲ್ಲಿ ಖರೀದಿಸಲಾಯಿತು ಮತ್ತು ಅಧಿಕೃತವಾಗಿ ಅಕ್ಟೋಬರ್ 29, 2001ರಂದು ಕರ್ನಾಟಕದಲ್ಲಿ ಸ್ಥಾಪಿಸಲಾಯಿತು. ಈ ಕಂಪನಿಯು ಜನಾರ್ದನ್ ರೆಡ್ಡಿ ಅವರ ಸಹೋದರರಾದ ಕರುಣಾಕರ ರೆಡ್ಡಿ ಮತ್ತು ಸೋಮಶೇಖರ ರೆಡ್ಡಿ ಅವರಿಗೆ ಸೇರಿತ್ತು. ಅವರ ಆಪ್ತ ಸಹಾಯಕ ಬಿ ಶ್ರೀರಾಮುಲು ಮತ್ತು ಪತ್ನಿ ಜಿ ಲಕ್ಷ್ಮಿ ಅರುಣಾ ಕೂಡ ಪಾಲುದಾರರಾಗಿದ್ದರು. ಓಬಳಾಪುರಂ ಮೈನಿಂಗ್ ಕಂಪನಿಯ ಕಾರ್ಯಾಚರಣೆಯು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಕೇಂದ್ರೀಕೃತವಾಗಿತ್ತು. ಅಲ್ಲಿ ಕಂಪನಿಯು 134 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿತ್ತು. ಈ ಗುತ್ತಿಗೆಗಳಲ್ಲಿನ ಕಬ್ಬಿಣದ ಅದಿರು ಮೀಸಲು ಸುಮಾರು 100 ಮಿಲಿಯನ್ ಟನ್ಗಳು ಎಂದು ಅಂದಾಜಿಸಲಾಗಿತ್ತು. ಇವರ ಆರ್ಥಿಕ ಮಾನದಂಡಗಳು ರಾಜಕೀಯ ಪ್ರಭಾವದೊಂದಿಗೆ ಅಸಾಮಾನ್ಯವಾಗಿ ಬೆಳೆದವು. ಗಣಿಗಾರಿಕೆ ಪ್ರಾರಂಭವಾದ
2-3 ವರ್ಷಗಳಲ್ಲಿ ಕಂಪನಿಯ ವಹಿವಾಟು 35 ಕೋಟಿ ಎಂದು ವರದಿಯಾಗಿತ್ತು. ಆದರೆ 2002-3ರ ಗಣಿಗಾರಿಕೆ ಉತ್ತುಂಗವು ಇವರ ಜೀವನವನ್ನೇ ಬದಲಿಸಿತು. ರಾಜಕೀಯ ಅಧಿಕಾರವನ್ನು ಗಳಿಸಿದ ನಂತರ 2009ರ ಮಾರ್ಚ್ ವೇಳೆಗೆ ಕಂಪನಿಯ ವಹಿವಾಟು 3,000 ಕೋಟಿಗೂ ಹೆಚ್ಚು ಎಂದು ವರದಿಯಾಗಿತ್ತು. ಕಂಪನಿಯು ಬ್ರಾಹ್ಮಣಿ ಇಂಡಸ್ಟ್ರೀಸ್ ಲಿಮಿಟೆಡ್ನ ಪ್ರವರ್ತಕ ಸಂಸ್ಥೆಯಾಗಿತ್ತು. ಮೈನಿಂಗ್ ಕಂಪನಿಯ ವಹಿವಾಟು ಕೇವಲ 7 ವರ್ಷಗಳಲ್ಲಿ 35 ಕೋಟಿಯಿಂದ 3,000 ಕೋಟಿಗೆ ಅಂದರೆ 85 ಪಟ್ಟು ಹೆಚ್ಚಾಗಿದೆ. ನಂತರದ ಸಿಬಿಐ ಮತ್ತು ಇಡಿ ತನಿಖೆಗಳು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ ಅದಿರಿನ ಮೌಲ್ಯವು 800 ಕೋಟಿಗೂ ಹೆಚ್ಚಿದೆ ಎಂದು ಅಂದಾಜಿಸಿದ್ವು. ಅಂದರೆ ವರದಿ ಮಾಡಿದ 3,000 ಕೋಟಿ ವಹಿವಾಟಿನ ದೊಡ್ಡ ಭಾಗವು ನಿಯಂತ್ರಕ ಉಲ್ಲಂಘನೆಗಳಿಂದ ಮಾಡಿದ ಸಂಪತ್ತಾಗಿದೆ ಎಂಬುದನ್ನು ಇದು ದೃಢಪಡಿಸುತ್ತೆ. 2011ರಲ್ಲಿ ಸಿಬಿಐ ತನಿಖೆ ಪ್ರಾರಂಭವಾದ ನಂತರ ರೆಡ್ಡಿ ಅವರ ಆಸ್ತಿಗಳು ವ್ಯಾಪಕವಾದ ಕಾನೂನು ಪರಿಶೀಲನೆಗೆ ಒಳಪಟ್ಟವು. ಇವರು ಚುನಾವಣೆಗಳಲ್ಲಿ ಘೋಷಿಸಿದ ಸಂಪತ್ತು ಮತ್ತು ತನಿಖಾ ಸಂಸ್ಥೆಗಳು ಅಕ್ರಮ ಎಂದು ಮುಟ್ಟುಗೋಲು ಹಾಕಿಕೊಂಡ ಸಂಪತ್ತಿನ ನಡುವೆ ಗಮನಾರ್ಹ ವ್ಯತ್ಯಾಸ ಕಂಡುಬರುತ್ತದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಕುಟುಂಬದ ಒಟ್ಟು ಘೋಷಿತ ಆಸ್ತಿ 246.51 ಕೋಟಿಗೂ ಹೆಚ್ಚಿತ್ತು. ಈ ಘೋಷಣೆಯಲ್ಲಿ ಯಾವುದೇ ಹೊಣೆಗಾರಿಕೆಗಳು ಇರಲಿಲ್ಲ, ಅಂದ್ರೆ ಸಾಲಗಳು ಇರಲಿಲ್ಲ. ಘೋಷಿತ ಆಸ್ತಿಗಳಲ್ಲಿ ಬಾಂಡುಗಳು, ಷೇರುಗಳು ಮತ್ತು ಕಂಪನಿಗಳಲ್ಲಿನ ಹೂಡಿಕೆಗಳು ಒಟ್ಟು 106.46 ಕೋಟಿಗಿಂತ ಹೆಚ್ಚಿವೆ. ಆಸ್ತಿಗಳನ್ನು ವಿತರಿಸುವಲ್ಲಿ ಜಿ. ಲಕ್ಷ್ಮಿ ಅರುಣಾ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಇವರ ಹೂಡಿಕೆಗಳು ಸುಮಾರು 79 ಕೋಟಿಗಳಷ್ಟಿದ್ದರೆ ಇವರ ಪತಿಯ ಹೂಡಿಕೆಗಳು ಸುಮಾರು 21 ಕೋಟಿ ಎಂದು ಅಂದಾಜಿಸಲಾಗಿದೆ. ರೆಡ್ಡಿ ದಂಪತಿಗಳು ವ್ಯವಹಾರ ಮತ್ತು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಘೋಷಿಸಲಾಗಿತ್ತು. ಆದರೆ ಲಕ್ಷ್ಮಿ ಅರುಣಾ ಅವರು ಆತಿಥ್ಯ, ಪ್ರಯಾಣ, ಗಣಿಗಾರಿಕೆ, ವಾಯುಯಾನ ಮತ್ತು ರಾಸಾಯನಿಕ ಕ್ಷೇತ್ರಗಳಲ್ಲಿ ಡಜನ್ಗೂ ಹೆಚ್ಚು ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಇವರ ವೈಯಕ್ತಿಕ ಸಂಪತ್ತಿನ ಪ್ರದರ್ಶನವು ಅಸಾಧಾರಣವಾಗಿತ್ತು. ಕುಟುಂಬವು ಒಟ್ಟಾಗಿ 84 ಕೆಜಿ ಚಿನ್ನ ಮತ್ತು ವಜ್ರಗಳ ಆಭರಣಗಳನ್ನು ಹೊಂದಿದೆ ಎಂದು ಘೋಷಿಸಲಾಗಿದೆ. ಇದಲ್ಲದೆ ಇವರು 40 ಕೋಟಿಗೂ ಹೆಚ್ಚು ಮೌಲ್ಯದ ವಜ್ರಖಚಿತ ಕಿರೀಟವನ್ನು ತಿರುಪತಿ ವೆಂಕಟೇಶ್ವರ ದೇವರಿಗೆ ದಾನ ಮಾಡಿದ್ದರು. ಇನ್ನು 2016ರಲ್ಲಿ ಇವರ ಮಗಳು ಬ್ರಾಹ್ಮಣಿಯವರ ಮದುವೆಗೆ ಅರಮನೆ ಮೈದಾನದಲ್ಲಿ 500 ಕೋಟಿ ಖರ್ಚು ಮಾಡಿದ್ದು ಇವರ ಐಷಾರಾಮಿ ಜೀವನ ಶೈಲಿಗೆ ಸಾಕ್ಷಿಯಾಗಿದೆ. ರೆಡ್ಡಿ ಅವರ ಘೋಷಿತ 246 ಕೋಟಿ ಸಂಪತ್ತು ತನಿಖಾ ಸಂಸ್ಥೆಗಳು ಅಕ್ರಮ ಎಂದು ಗುರುತಿಸಿದ ಮೌಲ್ಯದೊಂದಿಗೆ ಹೋಲಿಸಿದರೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಇದು ಕಾನೂನು ಹೋರಾಟದ ಮೂಲಕ ಆಸ್ತಿಯನ್ನು ಉಳಿಸಿಕೊಳ್ಳುವ ಅಥವಾ ಮರೆಮಾಚುವ ಪ್ರಯತ್ನಗಳನ್ನು ಸೂಚಿಸುತ್ತದೆ. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಜನಾರ್ದನ್ ರೆಡ್ಡಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಫೈನಾನ್ಸಿಂಗ್ ಕಂಪನಿಯನ್ನು ಶುರು ಮಾಡಿ ನಂತರ ಗಣಿಗಾರಿಕೆ, ರಾಜಕೀಯ ಅಂತ ತಮ್ಮ ಆರ್ಥಿಕ ಜೀವನವನ್ನ ಒಂದು ರೀತಿಯಲ್ಲಿ ಆರ್ಥಿಕ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.